ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಓವರಾಲ್ ಎನರ್ಜಿಯ ಪ್ರಕಾರ ಈ ರೀಡಿಂಗನ್ನು ನೋಡೋಣ. ಇದು 100% ಎಲ್ರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ, ನಿನ್ನೆ ರಾತ್ರಿ ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ರು, ಯಾವ ಫೀಲಿಂಗ್ಸ್ ಇವರ ಮನಸ್ಸಿನಲ್ಲಿತ್ತು, ಅವರ ಮನಸ್ಥಿತಿ ಯಾವ ರೀತಿ ಇತ್ತು, ಎಲ್ಲವನ್ನ ಈಗ ನೋಡೋಣ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನೋಡೋದಾದ್ರೆ, ನಿನ್ನೆ ನೈಟ್ ಈ ಪರ್ಸನ್ ಖುಷಿಯಾಗಿರಲಿಲ್ಲ. ಬೇರೆಯವ್ರು ನೋಡಿದ್ರೆ ಇವ್ರು ಇಷ್ಟೊಂದು ಹ್ಯಾಪಿ ಆಗಿದ್ದಾರೆ ಅನ್ನೋ ಥರ ಇವರ ಬಿಹೇವಿಯರ್ ಇತ್ತು. ಇವ್ರು ನಗ್ತಾ ಇರ್ಬೋದು, ಸಾಮಾನ್ಯವಾಗಿ ಮಾತಾಡ್ತಾ ಇರಬಹುದು, ಆ ರೀತಿ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆದರೆ ಇವರ ಮನಸ್ಸಿನ ಒಳಗಡೆ ಇವರ ಮನಸ್ಸು ತುಂಬ ಭಾರವಾಗಿತ್ತು. ನಿನ್ನೆ ರಾತ್ರಿ ಈ ಪರ್ಸನ್ ತುಂಬ ಯೋಚನೆ ಮಾಡ್ತಾಯಿದ್ರು. ನಾನು ಯಾಕೆ ಅವರಿಂದ ದೂರ ಆಗಿಬಿಟ್ಟೆ, ನನ್ನ ಎಲ್ಲ ಖುಷಿ ಅವರಲ್ಲೇ ಇತ್ತು ಅಲ್ವಾ, ಅವ್ರ ಜೊತೆ ಇದ್ದಾಗ ನಾನು ಎಷ್ಟು ಫ್ರೀ ಆಗಿದ್ದೆ, ಎಷ್ಟು ಹ್ಯಾಪಿ ಆಗಿದ್ದೆ, ಈ ರೀತಿ ಥಿಂಕ್ ಮಾಡ್ತಾಯಿದ್ರು. ಇವರಿಗೆ ಒಂದು ಸಮಯದಲ್ಲಿ ನಿಮ್ಮ ಜೊತೆ ಇದ್ದಾಗ ಮನಸ್ಸಿಗೆ ತುಂಬ ಶಾಂತಿ, ಹೃದಯಕ್ಕೆ ತುಂಬ ಹ್ಯಾಪಿನೆಸ್ ಅನ್ನೋದು, ಲೈಫ್ ಮೀನಿಂಗ್ಫುಲ್ ಅನ್ನೋ ಫೀಲಿಂಗ್ ಎಲ್ಲವೂ ಇತ್ತು. ಬಟ್ ಈಗ ಅದೆಲ್ಲ ಇಲ್ಲ ಅನ್ನೋದು ಇವರಿಗೆ ತುಂಬ ಜಾಸ್ತಿ ಅನ್ನಿಸ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ನಿನ್ನೆ ನೈಟ್ನಲ್ಲಿ ತಮ್ಮನ್ನು ತಾವೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ರು, ಕ್ವಶನ್ ಮಾಡ್ಕೊಳ್ತಾ ಇದ್ರು. ನಾನು ದೂರ ಹೋಗಿ ಇವರಿಂದ ಏನು ಸಿಕ್ಕಿದೆ, ನನಗೆ ಖುಷಿನೂ ಇಲ್ಲ, ಹ್ಯಾಪಿನೆಸ್ ಅನ್ನೋದು ಇಲ್ಲ, ಸಮಾಧಾನವೂ ಇಲ್ಲ, ಚಿಂತೆ ಮಾತ್ರ ಜಾಸ್ತಿ ಆಗ್ತಾನೇ ಇದೆ ಅನ್ನೋ ರೀತಿ ಇವರು ಥಿಂಕ್ ಮಾಡಿದ್ದಾರೆ. ತುಂಬ ರಿಗ್ರೆಟ್ ಫೀಲ್ ಮಾಡ್ಕೊಂಡಿದ್ದಾರೆ. ಇವ್ರು ಮಾಡಿದ ತಪ್ಪುಗಳು, ಇವರು ತೆಗೆದುಕೊಂಡ ಡಿಸಿಷನ್ಗಳು ಇವತ್ತಿಗೂ ಇವರ ಮನಸ್ಸಿಗೆ ತುಂಬ ಹರ್ಟ್ ಆಗ್ತಾ ಇದೆ, ಪೇಯ್ನ್ ಕೊಡ್ತಾ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇವರಿಗೆ ಇವರ ಮೇಲೇ ತುಂಬ ಸಿಟ್ಟು ಬರ್ತಾ ಇದೆ. ಅಂದರೆ ಈ ಪರ್ಸನ್ ಏನಾದರೂ ನಿಮ್ಮಿಂದ ದೂರ ಆಗಿದ್ರೆ, ಸಪ್ರೇಷನ್ನಲ್ಲಿದ್ದರೆ ಅಂಥವರ ಎನರ್ಜಿ ಜಾಸ್ತಿ ಕಾಣಿಸ್ತಾ ಇದೆ. ಇಲ್ಲಿ ಸಪ್ರೇಷನ್ನಲ್ಲಿ ಇರೋರಿಗೆ ಈ ಎನರ್ಜಿ ಕಾಣಿಸ್ತಾ ಇದೆ. ಇವ್ರು ಅಂದ್ಕೊಳ್ತಾ ಇದ್ದಾರೆ, ನಾನು ಅಷ್ಟೊಂದು ತಪ್ಪಾಗಿ ತೀರ್ಮಾನವನ್ನು ತಗೊಳ್ಬಾರ್ದಿತ್ತು, ನನ್ನ ಖುಷಿ ಅನ್ನೋದು ಅವರಲ್ಲೇ ಇದ್ದಾಗ ನಾನು ಯಾಕೆ ಈ ರೀತಿ ಮಾಡಿದೆ, ನಾನು ಯಾಕೆ ಅವ್ರ ಹತ್ರ ಮಾತಾಡಲಿಲ್ಲ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮ ಪ್ರೆಸೆನ್ಸ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ. ಇತ್ತೀಚಿನ ಕೆಲವು ದಿನಗಳಲ್ಲಿ ಇವರು ಫ್ರೆಂಡ್ಸ್ ಜೊತೆ ಇರಬಹುದು, ಫ್ಯಾಮಿಲಿ ಜೊತೆ ಇರಬಹುದು, ಅಥವಾ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದರೂ ಕೂಡ ಮನಸ್ಸು ಮಾತ್ರ ತುಂಬ ಖಾಲಿ ಅಂತ ಅನ್ನಿಸ್ತಾ ಇದೆ. ಲೈಫ್ ಮಾಮೂಲಾಗಿ ನಡೀತಾ ಇದೆ, ಏನು ಅದರಲ್ಲಿ ಹ್ಯಾಪಿನೆಸ್ ಅನ್ನೋದು ಇಲ್ಲ, ಆ ಲೈಫ್ನಲ್ಲಿ ಯಾವುದೇ ಫೀಲಿಂಗ್ಸ್ ಅನ್ನೋದು ಇಲ್ಲ ಅಂತ ಇವ್ರ ಹತ್ರನೇ ಇವರು ಹೇಳ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ನಿನ್ನೆ ನೈಟ್ ಇವ್ರಿಗೆ ಒಂದು ದೊಡ್ಡ ಭಯದ ರೀತಿ ಅನ್ನಿಸ್ತಾ ಇತ್ತು. ಅವ್ರು ನನ್ನನ್ನು ಇಷ್ಟಪಡ್ತಾರಾ ಇಲ್ವಾ, ಅಂದರೆ ನೀವು ಈ ಪರ್ಸನ್ ಮೇಲೆ ಪ್ರೀತಿ ಇಟ್ಕೊಂಡಿದ್ದೀರಾ ಇಲ್ವಾ, ನಿಮಗೆ ಇವರ ಮೇಲೆ ಪ್ರೀತಿ ಇದೆಯಾ ಇಲ್ವಾ, ಲವ್ ಅನ್ನೋದು ಇದೆಯಾ ಇಲ್ವಾ, ಅಥವಾ ನೀವು ಇವರಿಂದ ಮೂವ್ ಆನ್ ಆಗಿದ್ದೀರಾ, ಈ ರೀತಿ ಕೂಡ ಈ ಪರ್ಸನ್ ಥಿಂಕ್ ಮಾಡಿದ್ದಾರೆ. ಈ ಪರ್ಸನ್ ಯೂನಿವರ್ಸ್ ಹತ್ರ ತುಂಬ ಪ್ರೇ ಮಾಡ್ಕೊಂಡಿದ್ರು ಅಂತ ಅನ್ನಿಸ್ತಾ ಇದೆ. ನನ್ನ ಲೈಫ್ಗೆ ಮತ್ತೆ ಖುಷಿ ಸಿಗಲಿ, ಮತ್ತೆ ಇವರು ನನ್ನ ಲೈಫಲ್ಲಿ ಬರಲಿ ಅನ್ನೋ ರೀತಿ ಕೂಡ ಕೇಳ್ಕೊಂಡಿರ್ಬೋದು ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇವರು ನಿಮ್ಮನ್ನು ಬೇರೆಯವ್ರ ಜೊತೆ ನೋಡೋದನ್ನು ಕೂಡ ಇಷ್ಟಪಡೋದಿಲ್ಲ, ಆ ರೀತಿ ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಇಷ್ಟ ಆಗೋದಿಲ್ಲ. ಅಂದರೆ ನೀವು ಬೇರೆಯವರ ಲೈಫಲ್ಲಿ ಹೋದರೆ ಕೂಡ ಈ ಪರ್ಸನ್ಗೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಪರ್ಸನ್ ಅಷ್ಟು ಸ್ಟ್ರಾಂಗ್ ಆಗಿ ನಿಮ್ಮ ಮೇಲೆ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ಗೆ ನಿಮ್ಮನ್ನು ನೋಡಿದಾಗ ಅಥವಾ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ, ಅಂದರೆ ಈ ಪರ್ಸನ್ ನಿಮ್ಮನ್ನು ನೋಡಿದಾಗ ನೀವು ತುಂಬ ಖುಷಿಯಾಗಿರೋ ರೀತಿ ಕಾಣ್ತಾ ಇರ್ಬೋದು ಈ ಪರ್ಸನ್ಗೆ. ಆಗ ಇವ್ರು ಅಂದ್ಕೊಳ್ತಾರೆ, ನಾನಿಲ್ಲದೆ ಇವ್ರು ಹೇಗೆ ಇಷ್ಟು ಖುಷಿಯಾಗಿದ್ದಾರೆ, ವಿತೌಟ್ ಮೀ ಹೌ ಆರ್ ಯು ಸ್ಮೈಲಿಂಗ್, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಜಲಸಿ ಫೀಲ್ ಆಗ್ತಾ ಇದೆ, ತುಂಬ ಥಾಟ್ಗಳು ಇವರ ಮನಸ್ಸಿನಲ್ಲಿ ಬರ್ತಾ ಇದೆ, ಫ್ರಸ್ಟ್ರೇಷನ್ ಅನ್ನೋದು ಬರ್ತಾ ಇದೆ, ಆ್ಯಂಗರ್ ಇಶ್ಯೂ ಅನ್ನೋದು ಕಾಣಿಸ್ತಾ ಇದೆ. ಬಟ್ ಇವರು ಎಷ್ಟೇ ಸಿಟ್ಟು ಮಾಡಿಕೊಂಡ್ರೂ ಕೂಡ ಈ ಸಿಟ್ಟಿನ ಒಳಗಡೆ ಕೂಡ ಮಿಸ್ ಯು ಅನ್ನೋ ಫೀಲಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ನೀವು ಥಿಂಕ್ ಮಾಡ್ತಾ ಇರ್ಬೋದು, ಇಷ್ಟೆಲ್ಲ ಫೀಲ್ ಆಗ್ತಿದ್ರೆ ಯಾಕೆ ಇವರ ಕಡೆಯಿಂದ ಮೆಸೇಜ್ ಬರಲಿಲ್ಲ, ಯಾಕೆ ನನ್ನನ್ನು ಅಪ್ರೋಚ್ ಮಾಡ್ತಾ ಇಲ್ಲ ಅಥವಾ ಕಾಲ್ ಮಾಡ್ತಾ ಇಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಬಟ್ ಇಲ್ಲಿ ಆನ್ಸರ್ ಯಾವ ರೀತಿ ಇದೆ ಅಂದರೆ, ಇವ್ರಿಗೆ ನಿಮ್ಮ ರಿಯಾಕ್ಷನ್ ಬಗ್ಗೆ ಭಯ ಇರ್ಬೋದು. ನಾನು ಸಾರಿ ಅಂದರೆ ರಿಪ್ಲೈ ಕೊಡ್ತಾರಾ, ಮೆಸೇಜ್ ಇಗ್ನೋರ್ ಮಾಡಿಬಿಡ್ತಾರಾ, ಕಾಲ್ ರಿಸೀವ್ ಮಾಡಲ್ವಾ, ನೀವು ರಿಪ್ಲೈ ಕೊಡದೇ ಇರಬಹುದು ಅಥವಾ ಕಾಲ್ ಅವಾಯ್ಡ್ ಮಾಡಿರಬಹುದು. ಪಾಸ್ಟ್ನಲ್ಲಿ ಮೆಸೇಜ್ ಇವ್ರು ಮಾಡಿದಾಗ ನೀವು ಅದಕ್ಕೆ ರಿಪ್ಲೈ ಕೊಡದೇ ಕೂಡ ಇರಬಹುದು. ಇದೆಲ್ಲವೂ ಈ ಪರ್ಸನ್ಗೆ ಈಗ ನೆನಪಾಗ್ತಾ ಇದೆ.
ಅದೇ ಮೆಮೊರಿ ಇವರನ್ನು ಈಗ ಹೋಲ್ಡ್ ಮಾಡ್ತಾ ಇದೆ. ಅಂದರೆ ಕಾಲ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಮೆಸೇಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ನೆನ್ನೆ. ಬಟ್ ಇವರ ಮನಸ್ಸಿನಲ್ಲಿ ಆ ರೀತಿಯ ಯೋಚನೆಗಳು ಬಂದಾಗ ಅದು ಅವರನ್ನು ಹೋಲ್ಡ್ ಮಾಡ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮ ಮುಂದೆ ಬಂದು ಸಾರಿ ಕೇಳೋದಕ್ಕೆ ರೆಡಿ ಇದ್ದಾರೆ. ಅವ್ರು ತಪ್ಪು ಮಾಡಿದರೆ ಸರೆಂಡರ್ ಆಗ್ತೀನಿ ಅನ್ನೋ ಮನೋಭಾವನೆ ಈ ಪರ್ಸನ್ನ ಮನಸ್ಸಿನಲ್ಲಿದೆ. ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬೇಕು ಅನ್ನೋ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಫ್ಯೂಚರ್ ನಿಮ್ಮ ಜೊತೆನೇ ಇರಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ತುಂಬ ಜನರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅವರ ಮನಸ್ಸು ಹೇಳ್ತಾ ಇದೆ ಇವರು ಈಗ ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತ ಏನೋ ಇದ್ದಾರೆ, ಆದರೆ ನೀವು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಅನ್ನೋದರ ಬಗ್ಗೆ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಪಾಸ್ಟಲ್ಲಿ ಯಾವ ರೀತಿ ಬೇಕಾದರೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಡ್ಕೊಂಡಿರ್ಬೋದು. ಅಂದರೆ ನಿಮ್ಮನ್ನು ಹರ್ಟ್ ಮಾಡಿರ್ಬೋದು, ನಿಮಗೆ ವ್ಯಾಲ್ಯೂ ಕೊಡದೇ ಇರ್ಬೋದು, ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ದೇ ಇರ್ಬೋದು, ನಿಮ್ಮ ಕಾಲ್ ಅಥವಾ ಮೆಸೇಜನ್ನು ಇವರು ಇಗ್ನೋರ್ ಮಾಡಿರಬಹುದು, ಅಥವಾ ಕೆಲವರು ನಿಮ್ಮನ್ನು ಬ್ಲಾಕ್ ಮಾಡಿರಬಹುದು. ಏನೇ ಮಾಡಿದರೂ ಕೂಡ ಈಗ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಅಂತೂ ಏನು ಕಾಣಿಸ್ತಾ ಇದೆ ಅಂದರೆ ಯಾರೆಲ್ಲ ಸಪ್ರೇಷನಲ್ಲಿದ್ದರೆ ಅವರಿಗೆ ಯಾವ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತ ಕೂಡ ಅಂದ್ಕೊಳ್ತಾ ಇದ್ದಾರೆ. ಕೆಲವರ ಎನರ್ಜಿ ಪ್ರಕಾರ ಸ್ಪಿರಿಚುವಲ್ ಥಿಂಕಿಂಗಲ್ಲಿದ್ದಾರೆ ಈ ಪರ್ಸನ್. ಈ ಪರ್ಸನ್ಗೆ ಮೆಚ್ಯೂರಿಟಿ ಅನ್ನೋದು ಬಂದಿದೆ, ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬಂದಿದೆ. ಇವೆಲ್ಲ ತುಂಬ ಸ್ಲೋಲಿ ಬರ್ತಾ ಇದ್ದರೂ ಕೂಡ ಈ ಪರ್ಸನ್ನ ಮನಸ್ಸಿನಲ್ಲಿ ಡೀಪಾಗಿ ನಿಮ್ಮ ಬಗ್ಗೆ ತುಂಬ ಥಿಂಕಿಂಗ್ ಅನ್ನೋದು ಇದೆ, ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಈ ಪರ್ಸನ್ಗೆ ಅನ್ನಿಸ್ತಾ ಇದೆ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ರಿಗ್ರೆಟ್ ಫೀಲ್ ಕೂಡ ತುಂಬ ಜಾಸ್ತಿ ಬರ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಕಡೆಯಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಕಾಲ್ ಅಥವಾ ಮೆಸೇಜ್ ಬರಬಹುದು. ತುಂಬ ಡಿಲೇ ಆಗಲ್ಲ ಅಂತ ಅನ್ನಿಸ್ತಾ ಇದೆ, ಸ್ಲೋ ಆಗಿರ್ಬೋದು ಆದರೆ ತುಂಬ ಡಿಲೇ ಆಗಲ್ಲ. ಬಟ್ ಕಾಲ್ ಅಥವಾ ಮೆಸೇಜ್ ಬರುವ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ರಿಪೀಟೆಡ್ ಆಗಿ ಇವರ ಎನರ್ಜಿ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ ನಾನು ಮೊದಲೇ ಹೇಳಿದಾಗೆ ಈ ಪರ್ಸನ್ ಪಾಸ್ಟ್ನಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮನ್ನು ಬ್ಲಾಕ್ ಮಾಡಿರುವ ಸಾಧ್ಯತೆ ಇದೆ, ಅವಾಯ್ಡ್ ಮಾಡಿರ್ಬೋದು, ನಿಮ್ಮನ್ನು ತುಂಬ ಅವಾಯ್ಡ್ ಮಾಡಿರ್ಬೋದು, ನಿಮ್ಮಿಂದ ದೂರ ಹೋಗಿರ್ಬೋದು. ಬಟ್ ಈಗ ಅದೇ ಡಿಸಿಷನ್ ಇವರಿಗೆ ತುಂಬ ಪೇಯ್ನ್ ಕೊಡ್ತಾ ಇದೆ. ಇವರು ತಪ್ಪು ಮಾಡಿರೋ ಡಿಸಿಷನ್ ಇವರನ್ನು ಚುಚ್ಚುತ್ತಾ ಇದೆ, ಇವರ ಮನಸ್ಸಿಗೆ ನೋವು ಕೊಡ್ತಾ ಇದೆ. ಯು ಆರ್ ವೆರಿ ಇಂಪಾರ್ಟೆಂಟ್ ಟು ದೆಮ್ ಆ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ದೇ ರಿಯಲಿ ವಾಂಟ್ ಯು ಬ್ಯಾಕ್ ಇನ್ ದೇರ್ ಲೈಫ್. ಈ ಪರ್ಸನ್ ಆ ರೀತಿ ಚಿಂತೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ನಿನ್ನೆ ರಾತ್ರಿ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ರು, ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ರು ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡಿಕೊಡಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.